ವಸತಿ ನಿವೇಶನ ಇಂದ ಬಂದಂಥ ಬೇಡಿಕೆಗಳನ್ನು ನಮಗೆ ಸಿಗುವ ಸೌಲಭ್ಯಗಳು ಶುರು ಆಗ್ತದೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಗುರುಗಳನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸಿಬ್ಬಂದಿಗಳನ್ನು ಕೇಳ್ತಾರೆ. ಹಾಗೆ ತೋಟಗಾರಿಕೆ ಇಲಾಖೆ ಮಾಡಿದ್ದಾರೆ. ಅವರಿಗೆ ಗ್ರಾಮ ಸಭೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪುನಃ ನರಸಿಂಹಣ್ಣ ಆದ ಮೇಲೂ ಸಹ ಕೊಟ್ಟಿದ್ದು ನಾವು ಅದು ಹಿಂದೆ ಕೊಟ್ಟಿದ್ದು. ಅದಕ್ಕೆ ಅಲ್ಲಿ ಒಂದು ಬ್ರಾಂಚ್ ಕೊಡಿ ಅಂತ ಕೇಳಿದ್ರೆ ಇದಕ್ಕೂ ತಕರಾರು ಅಂತ ಹೇಳಿದ್ರೆ ಹಾಗೆ ಗೌರ್ಮೆಂಟ್ ಜಾಗ ಇಲ್ವಾ? ಊರಲ್ಲಿ ಗೌರ್ಮೆಂಟ್ ಜಾಗ ಇತ್ತ ಇಲ್ವೋ? ನಾವು ಹೆಚ್ಚಿನ ಜಾಗ ಕೇಳಿಲ್ಲ ನಿಮ್ಮ ಹತ್ರ. ಗೌರ್ಮೆಂಟ್ ಜಾಗ ಇತ್ತ ಇಲ್ವ? ಹೆಚ್ಚಿನ ಜಾಗ ನಾವು ಕೇಳಿಲ್ಲ. ನಮ್ಮ ಬ್ರಾಂಚಿಗೆ ಮಾತ್ರ ಜಾಗ ಕೇಳಿದ್ವಿ. ಮಶಾನದ ಕೇಳ್ಕೊ ಸದಸ್ಯರಾದ ಶ್ರೀಯುತ ಸುನೀಲ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು. ಇದಕ್ಕೊಂದು ಏನಂತ ಹೇಳ್ಬೇಕು, ಯಾವ್ದು ಆಗುತ್ತಾ ಯಾರು ಒಂದು ಇದಕ್ಕೆ ಉತ್ತರ ಕೊಡಿ ನೋಡ. ಜನರು ಎಲ್ಲರೂ ಹೇಳ್ಬೋದು, ನೀವು ಏನು ಇಷ್ಟು ನಾವೆಲ್ಲ ಹೋಗ್ತದೆ ಈ ಹೆಂಗರು ಮಕ್ಕಳು ಪಾಪ ಒಬ್ಬರೊಬ್ರು ಇದ್ದಾರೆ, ಅವ್ರಿಗೆ ಇಲ್ಲಿ ಇಷ್ಟೆಲ್ಲ ಬಂದು ಆವಾಗ ನಾವು ನಿಮ್ಮ ಅದ್ರ ಬಗ್ಗೆ ಚರ್ಚೆ ಮಾಡುವ ಅಂತ ಹೇಳಿ. ಈಗ ನೀವು ಬಂದದಕ್ಕೆ ನಾವು ಹಾಗೆ ನಿಮ್ಮನ್ನ ಕಳಿಸಿಕೊಡುದಿಲ್ಲ. ಅದು ನಾವು ಮೊನ್ನೆ ವಾರ್ಡ್ ಸಭೆಯಲ್ಲಿ ಇದು ಕೊಟ್ಟಿದ್ದಲ್ಲ, ಮನವಿ ಕೊಟ್ಟಿದ್ದಲ್ಲ. ಗೊತ್ತಿದೆ, ನಾನು ಕೂಡ ಇದೇ ಬಂದಾಗ ನೀವು ಅದನ್ನ ಹೇಳಿದ್ದೀರಿ ಅನ್ಕೊಂಡಂಗೆ. ಈಗ ಮೊನ್ನೆ ನಾನು ಬದಲಿ ಹಾಕಿ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು. ಒಕ್ಕಡೆ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ರಜೆ ಪೂಜೆ ಅಂತ ತಿರಿ ಹೋದ್ರು ನನಗೆ ಅದೇ ಸರಿ ಆಯ್ತು. ಈಗ ನಾನು ಹೇಳುದು 8ನೇ ಕೊಲಂಬಲ್ಲಿ ಬರ್ತದೆ, ಅದ್ರ ಬಗ್ಗೆ ಚರ್ಚೆಗೆ ಆಸ್ಪದ ಇದೆ, ಆವಾಗ ನಾವು ಚರ್ಚೆ ಮಾಡುವಂತ. ಮತ್ತೆ ನಾವೀಗ ನಿಮ್ಮನ್ನ ಕೂರಿಸ್ಕೊಂಡು ಸುಳ್ಳು ಹೇಳೋ ಪ್ರಶ್ನೆ ಇಲ್ಲ. ಈ ಸಭೆಯಲ್ಲಿ ಒಂದೇ ನೀವು ಮಾತಾಡಬೇಕು. ಈ ನೀವೇನು ಬೇಡಿಕೆ ಪಡಿತರ ಚೀಟಿ ಇಟ್ಟಿದ್ದೀರಿ ಅದಕ್ಕೆ ಒಂದಿಷ್ಟು ಕಾನೂನು ವ್ಯವಸ್ಥೆಗಳಿದೆ. ಫಸ್ಟ್ ಆಫ್ ಆಲ್ ಎಂತ ಕೇಳಿದ್ರೆ ಸರ್, ಯಾವುದು ನಿವೇಶನವನ್ನು ಗುರುತಿಸುವುದು ಫಸ್ಟ್ ಆಫ್ ಆಲ್ ಅದಾಗಬೇಕು. ಈಗ ಅದು ಆಗ್ಲಿಲ್ಲ. ನೀವು ಮೊನ್ನೆ ಹೇಳಿದಾಗ ನಾವು ತಹಸೀಲ್ದಾರಿಗೆ ಅದನ್ನ ಮನವಿ ಮಾಡಿದ್ದೇವೆ. ಅದ್ರ ಬಗ್ಗೆ ಅವರು ಏನಂತ ಹೇಳಿಲ್ಲ. ಅದ್ರ ಬಗ್ಗೆ ನಾವು ಫಾಲೋ ಅಪ್ ಮಾಡ್ತೇವೆ. ಇನ್ನೊಂದು ಏನು ಕೇಳಿದ್ರೆ, ಒಂದು ವ್ಯಾಪ್ತಿಯಲ್ಲಿ ಒಂದು ಆಹಾರ ಕೇಂದ್ರವನ್ನು ತೆಗಿಬೇಕಾದ್ರೆ ಅದಕ್ಕೆ ಇಂತಿಷ್ಟು ಕಾರ್ಡ್ ಅಂತ ಬೇಕು. ಒಂದು 250, 300, 400 ಇದ್ರೆ ಮಾತ್ರ ಅದನ್ನು ತೆಗಿಲಿಕ್ಕೆ ಸಾಧ್ಯ. ಅದು ಸರ್ಕಾರ ಮಟ್ಟದ್ದು ವ್ಯವಸ್ಥೆ. ನಾವು ನಿಮಗೆ ಸಪೋರ್ಟ್ ಮಾಡುವಂಥದ್ದು. ಕೇವಲ 150 ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ವರ್ಗೀಕರಣ ಆಗ್ಬೇಕು. ಏನು ವರ್ಗೀಕರಣ ಅಂದ್ರೆ ಏನು, ವಿಭಜನೆ ಅಂದ್ರೆ ಏನು? ಒಗ್ಗರಣೆ ಸಿಂಡಿಕೇಟ್ ರೈತ ಸೇವಾ ಸಹಕಾರಿ ಅಂತ ಹೇಳಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನಾಗಿದೆ, ನೋಂದಣಿ ಆಗಿದೆ. ಅದೇ ತರ ವಿಭಜನೆ ಅಂತ ಹೇಳಿದ್ರೆ ನೀವು ಎಲ್ಲಿ ತನಕ, ಬಿಯರಿ ತನಕವ ಮುಕ್ಕೂರು ತನಕ ಇಂದ ಆಚೆಗೆ ಹೊರಗಡೆ ತನಕ ಆ ರೇಷನ್ ಕಾರ್ಡ್ ಅನ್ನ ಸಮೀಕ್ಷೆ ಮಾಡಿ ಆ ಕಾರ್ಡ್ ಪೂರ ನೀವು ಅದನ್ನ ಹ್ಯಾಂಡ್ ಓವರ್ ಮಾಡಿ ಆ ಕಾರ್ಡ್ ಅಲ್ಲಿ ನೋಂದಣಿ ಆಗ್ಬೇಕು. ಏನಂತ ನೋಂದಣಿ ಆಗ್ಬೇಕು? ಹೊರಲಾಡಿ ಪಡಿತರ ಚೀಟಿ ಕೇಂದ್ರ ಅಂತ ಹೇಳಿ ನೋಂದಣಿ ಆಗ್ಬೇಕು. ಅಲ್ಲ ಸುಧಾಕರ್, ಹೌದಲ್ಲ? ಸೊ ಅಲ್ಲ, ಒಂದು ಮಾತು ಹೇಳ್ತೇನೆ, ನಿಮ್ಗೆ ಅವಕಾಶ ಕೊಡ್ತೇನೆ. ಒಂದು ಸಣ್ಣದು ಮಾಡು, ಒಂದು ದೊಡ್ಡ ಮಾಡ್ತಾರೆ ಸಣ್ಣದು. ಈ ಪಂಚಾಯತಿ ವತಿಯಿಂದ ಈಗ ರೋಡ್ ಮಾಡ್ತಾರೆ, ಬೇರೆ ಎಲ್ಲ ಕಟ್ಟಡ ಮಾಡ್ತಾರೆ. PWD ಇಲಾಖೆ ರೋಡ್ ಮಾಡ್ತಾರೆ, ಬೇರೆ ಕಟ್ಟಡ ಮಾಡ್ತಾರೆ ಮಾಡಿ. ಈಗ ನಾವು ಒಂದು ವಿತರಣಾ ಕೇಂದ್ರ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಅನ್ನು ಬೇಕಾದ್ರೆ ಕೊಡಿ. ನೀವು ಹೇಳಿದಾಗೆ 2018ರಲ್ಲಿ ಅವಕಾಶ ಇತ್ತು, ಕರೆಕ್ಟ್. ಆದ್ರೆ ಈಗ PWD ರಸ್ತೆಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಕಾನೂನು ಬದಲಾಗಿದೆ. ಈಗ ಆಲ್ರೆಡಿ ಮಾಡೋದಿತ್ತ, ಈಗ ಮಾಡ್ತಿದ್ವಿ. ನಿಮ್ಮ PWD ಸಂಬಂಧಪಟ್ಟ ಹಾಗೆ ಮಾಡಿದ್ರೆ ನಮ್ಮ ಹತ್ರ ದಾಖಲೆ.
ಅದು ಹಾಕಿ ಪೂರ್ತಿ ಬೇರೆ. ನೀವು ಕಟ್ಟಡ ಕೇಳ್ತಿದ್ದೀರಿ, ದಾನಿಗಳ ಮೂಲಕ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೇನೆ, 2 ತಿಂಗಳಲ್ಲಿ ನಿಮ್ಗೆ ದಾನಿಗಳ ಮೂಲಕ ನಾವು ಪ್ರೈವೇಟ್ ಜಾಗದಲ್ಲಿ ನಿಮ್ಗೆ ಮಾಡಿಕೊಡ್ತೇವೆ. ನಾನು ನಮ್ಮ ಶಾಸಕರ ಹತ್ರ ಮಾತಾಡಿದೆ. ಸರ್ಕಾರಿ ಜಾಗವನ್ನ ನಾವು ಪಂಚಾಯತ್ ಇರ್ಲಿಕ್ಕೆ ಆಗುದಿಲ್ಲ, ಪಂಚಾಯತ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಾವು ಮಾಡ್ಬೇಕು ನೋಡಿ, ಅದನ್ನ ಎಲ್ಲರೂ ಸೇರಿ ಮಾಡ್ಬೇಕಾದ ಕೆಲಸ. ಅದನ್ನ ಯಾರು ಕೂಡ ಕೇಳಿಲ್ಲ, ಯಾರು ಕೂಡ ಮಾಡಲಿಲ್ಲ. ಸಮೀಕ್ಷೆ ಮಾಡಬೇಕಾಗ್ತದೆ. ಆಮೇಲೆ ಸಿಂಡಿಕೇಟ್ ರೈತ ಸೇವಾ ಸಹಕಾರಿ ಅಧ್ಯಕ್ಷರು ನಿರ್ದೇಶಕರು ಯಾರು ಕೂಡ ಮಾಡೋದು ಬೇಡ ಅಂತ ಅವರು ಕೂಡ ಹೇಳಿಲ್ಲ, ಪಂಚಾಯತ್ ಸದಸ್ಯರು ಕೂಡ ಹೇಳಿಲ್ಲ. ಆದ್ರೆ ಕಾನೂನು ವ್ಯಾಪ್ತಿಯಲ್ಲಿ ಕೆಲವೊಂದು ಇದೆ. ಈಗ BLDO ಒಕ್ಕರಣೆಗೆ ಒಂದ್ಸರಿ ಸಮಿತಿ ಇದು ವರ್ಗೀಕರಣ ಆದ್ಮೇಲೆ BLDO ಅಲ್ಲೊಂದು ರೇಷನ್ ಕಾರ್ಡ್ ಒಕ್ಕರಣೆ ಬರ್ಲಿಕ್ಕೆ ಆಗುದಿಲ್ಲ. ಇಷ್ಟು ವ್ಯವಸ್ಥೆ ಆಗ್ತದೆ. ಆದ್ರೆ ನೋಂದಣಿ ಆದ್ಮೇಲೆ ಅಲ್ಲ, ನಮ್ಮ ನೋಂದಣಿ ಆದ್ಮೇಲೆ 2 ಕಡೆ ಎಷ್ಟು ಕೆಜಿ ಅಂತ 500 ಕೆಜಿ ಅಂದ್ರೆ 500 ಕೆಜಿ ಬರ್ತದೆ. ನೀವು 10 ಜನ ಇಲ್ಲಿ ಬಂದು ತಗೊಂಡ್ರೆ ನಿಮ್ಗೆ ಅಕ್ಕಿ ಎಲ್ಲ ಸಿಗುದಿಲ್ಲ. 150 ಜನ ಆಕ್ಚುಲಿ ಅದು ಅದೇ ರೀತಿ ರೇಷನ್ ಬಗ್ಗೆ ನೀವು ರೇಷನ್ ಅಂತ ಹೇಳಿದ್ರೆ ನಾವು ತಾಲೂಕು ಕುಂದುಕೊರತೆ ಸಭೆಯಲ್ಲಿ ನಾನೇ ಮಾತಾಡಿದ್ದೆ. ತಾಲೂಕು ಕುಂದುಕೊರತೆ ಸಭೆ ತಹಸೀಲ್ದಾರ್ ಹೇಳಿದ್ರೆ ನಮ್ಮ ಪಿಡಿಒರಿಗೆ ಅಥವಾ ಕ್ಲಿಯರೆನ್ಸ್ ಮಾಡಿ ಅಂತ ಹೇಳಿ ನಮ್ಮ ಪಿಡಿಒರಿಗೆ ಅಂತ ಹೇಳಿದ್ರೆ ಸರ್ SC ST ಕುಂದುಕೊರತೆ ಸಭೆಯಲ್ಲಿ ನಾನೇ ಮಾತಾಡಿದ್ದು ಅದು ಆಗ್ಲೇಬೇಕಂದ್ರೆ ಕ್ಲಿಯರೆನ್ಸ್ ಮಾಡಿ ಅಂತ ಹೇಳಿ. ಆದ್ರೆ ಕ್ಲಿಯರೆನ್ಸ್ ಮಾಡಿ ಅಂತ ಹೇಳಿ 7 ತಿಂಗಳಾಯ್ತು. ಇವತ್ತಲ್ಲ 7 ತಿಂಗಳ ಹಿಂದೆ ಮೀಟಿಂಗ್ ಇವತ್ತಿನವರೆಗೂ ಆಗಿಲ್ಲ. ಈಗ ಈಗ ಅದು ಆಲ್ಮೋಸ್ಟ್ ಸರ್ಕಾರಿ ಜಾಗ ಇದ್ರೆ ಮಾತ್ರ. ಇಲ್ಲ ಅಂತ ಪ್ರೈವೇಟ್ ಜಾಗದಲ್ಲಿ ನಾವು ಫೋನ್ ಮಾಡಿ ಸರ್ಕಾರಿ ಜಾಗವನ್ನು ಮಾಡಲಿಕ್ಕೆ ಸರ್ಕಾರಿ ಜಾಗದಲ್ಲಿ ಪಂಚಾಯತಿ ಹ್ಯಾಂಡ್ ಓವರ್ ಆಯ್ಕೆ ಇದ್ದ ಜಾಗದಲ್ಲಿ ಪಂಚಾಯತಿ ಕಟ್ಟಡ ಕಟ್ಟಲಿಲ್ವಾ? ಪಂಚಾಯತಿ ಕಟ್ಟಡ ಸರ್ಕಾರಿ ಜಾಗ ಪಂಚಾಯತಿ ಹ್ಯಾಂಡ್ ಓವರ್ ಆಯ್ಕೆ, ಪಂಚಾಯತಿಯಿಂದ ಅನುದಾನ ಹಾಕಿ ಕಟ್ಟಡ ಕಟ್ಟದಿತ್ತು. ನೀವು ಅಂಗಡಿ ಕೊನೆ ಕಟ್ಟಡ ಕಟ್ತೇವೆ ಚರ ಹೋದಲ್ಲ, ಅದೇನ್ ಕೊಡ್ತೀರಿ ನೀವು? ನಿಮ್ಮ ಹೆಸರು ಪಂಚಾಯತಿ ಹೆಸರು ಗ್ರ್ಯಾಂಡ್ ಅಂತ ನಾವು ಕೇಳೋದಿಲ್ಲ. ವಿರೋಧಾಭಾಸ ಇದ್ರೆ ಈಗ ನಾವು ವಿರೋಧಾಭಾಸ ಇದ್ರೆ ಅದಕ್ಕೆ ಬಿಲ್ ಈಗ ಅಲ್ಲಿಗೆ ವಿರೋಧ ಅಲ್ಲಿಗ ಬಿಲ್ಡಿಂಗ್ ಕಟ್ಟೋದಕ್ಕೆ 2 ಲಕ್ಷ ರೂಪಾಯಿ ಅನುದಾನ ಇಟ್ಟಿರೆ ಕಲ್ಲು ತಕಣೆ ಹಾಕೋದು ಎಲ್ಲ ಸತ್ಯ. ಅಲ್ಲಿಗೆ ಆಕ್ಷೇಪ ಬಿಲ್ಡಿಂಗ್ ನನಗೆ ಆಕ್ಷೇಪ ಬಂದು ಎಲ್ಲಿ ಕೇಳಿದ್ರೆ ಅವರು 53 ಎಲ್ಲ ಅರ್ಥ ಆಗ್ತದೆ, ಅಲ್ಲೆಲ್ಲ ರೋಡ್ ಮಾಡ್ತೀವಿ ಈಗ ಅದು 50 ಏನೋ ಅರ್ಥ ಆಗ್ತದೆ ಎಲ್ಲ ನೋಟ್ ಇದರಿಂದ ಅಲ್ಲಿಂದ ಒಂದು 100 ಮೀಟರ್ ಮುಂದೆ ಆ ಜಾಗಕ್ಕೆ ಅವರು ನಿಮ್ಗೆ ಆಕ್ಷೇಪ ಆಗ್ತದೆ. ರೋಡ್ ಸೈಡ್ ಅಲ್ಲಿ ಆಕ್ಷೇಪ ಇಲ್ಲ, ರೋಡ್ ಸೈಡ್ ಅಲ್ಲಿ ಆಕ್ಷೇಪ ಇಲ್ಲ. ಚೇಂಜ್ ಆದ ಆರ್ಡರ್ ಕಾಪಿ ಯಾರ ಹತ್ರ ಇದೆ? ಚರಂಡಿ ವ್ಯವಸ್ಥೆಯಿಂದ ಎಲ್ಲಿದೆ? ಚರಂಡಿ ಇಲ್ಲ. ಅಲ್ಲ, ಚೇಂಜ್ ಆಯ್ತು ಅಂದ್ರೆ ನಾವು ಇವತ್ತು ಗ್ರಾಮ ಚೇಂಜ್ ಆಯ್ತು ಅಂತ ಬಾಯಲ್ಲಿ ಹೇಳ್ತಾ ಬಿಟ್ರೆ 6 ಮೀಟರ್ಗೆಲ್ಲ ಪರ್ಮಿಷನ್ ಕೊಡೋದು ಇದೆ ಪಂಚಾಯತಲ್ಲಿ. ಚೇಂಜ್ ಆಗಿದೆ ಬಾಯಲ್ಲಿ ಹೇಳ್ತೀರಿ ಬಿಟ್ರೆ ಎಲ್ಲಾದ್ರೂ ಪರ್ಮಿಷನ್ ಕೊಟ್ಟಿದ್ದು ಒಂದು ಉದಾಹರಣೆ ಉಂಟು. ನಾನು 6 ಮೀಟರ್ ಪುನಃ ಅವನ ಪಟ್ಟ ಸ್ಥಳದಿಂದ 6 ಮೀಟರ್ 12 ಮೀಟರ್ ಅವನು ಪಟ್ಟ ಸ್ಥಳದ 12 ಮೀಟರ್ PWD ಮಧ್ಯ ನಮ್ದು ಅದು ಕರೆಕ್ಟ್ ನೀವು ಡೈರೆಕ್ಷನ್ ಕೊಡಿ. PWD ಮಧ್ಯ ಭಾಗದಿಂದ 25 ಮೀಟರ್ ಬಿಟ್ಟೆ ಪಟ್ಟ ಸ್ಥಳ ಉಂಟು. ಮಧ್ಯಭಾಗದಿಂದ ಸ್ಟಾರ್ಟಿಂಗ್ ಅದು ನೀವು ಸರ್ಕ್ಯುಲರ್ ಕೊಡಿ. ನೀವು ಒಂದು ಕೆಲಸ ಅಲ್ಲ ವಿಡಿಯೋ ನೀವು ನಿಂತು ಮಾತಾಡಿ. ನಾನು ಹೇಳೋದೀಗ ಮೊನ್ನೆ ನರಸಿಂಹ ಪೂಜೆ ಮೊನ್ನೆ ಸದಸ್ಯರು ಹೇಳಿದ್ರು, ಅವರಲ್ಲಿ ಹೇಳಿದ ಸ್ಪಷ್ಟಕ್ಕೆ ಬೇಡಿಕೊಡಿ. ನೀವು ತಹಸೀಲ್ದಾರಿ ಬರ್ತೀರಿ ಹೌದಲ್ಲ? ಈಗ ಅಲ್ಲ ಮೀಟಿಂಗ್ ಬರ್ದಿರೇ ಇಲ್ಲ ಮೊನ್ನೆ. ಈಗ ಜಾಗ ಹಿಡಿದು ಅಲ್ಲ ನಾವೀಗ ಏನು ದಾಸ್ಕೊಂಡು ಮಾಡಿದ್ದು ಎಲ್ಲ ನಮ್ಮ ದಾಖಲೆ ದಾಖಲೆಗಳನ್ನು ಹೇಳಿ. ಈಗ ಸದಸ್ಯರು ಹೇಳಿದ್ರು, ವಾರ್ಡ್ ಸದಸ್ಯರು ಜಾಗ ಗುರುತಿಸುವ ಹೋದವಾಗ ಅಲ್ಲಿ ಏನಾಗಿದೆ, ಮೆಟಲ್ ಬಂದವಾಗ ಆ ಜಾಗದ ಸಂಬಂಧಪಟ್ಟವರು ಯಾರೇ ಅಕ್ರಮ ಸಕ್ರಮದಲ್ಲಿ ಅಪ್ಲಿಕೇಶನ್ ಹಾಕೊಂಡು ಬೇರೆ ಹಾಕೊಂಡಿದ್ದಾರೆ ಅವ್ರಿಗೆ ಆಕ್ಷೇಪ ಬಂದಿದೆ. ರೋಡ್ ಮಾರ್ಜಿನು ನನ್ನ ಸ್ಥಳದಲ್ಲಿ ಕಟ್ಟಲಿಕ್ಕೆ ಕಟ್ಟಡ ಕಟ್ಟಲಿಕ್ಕೆ ಕೊಡುವುದಿಲ್ಲ ಅಂತ ಅವರು. ನಿಮ್ಮತ್ತಿಗೆ ರೋಡ್ ಮಾರ್ಜಿನ್ ಆದ್ರೆ ಅವ್ರ ಸ್ಥಳ ಅಪ್ಲೈ ಹಾಕಿ. ರೋಡ್ ಮಾರ್ಜಿನ್ ನೀವೇ ಹೇಳ್ತೀವಿ ಅವ್ರ ಸ್ಥಾನ ನನ್ನ ಸ್ಥಳ ಅಪ್ಲೈ ಹಾಕಿ.
ಗ್ರಾಮ ಪಂಚಾಯತಿನ ಅನುದಾನ ಹಾಕಬೇಕಾದ್ರೆ ಒಂದನೇದಾಗಿ ಗ್ರಾಮ ಪಂಚಾಯತಿಯಲ್ಲಿ ಆಸ್ತಿ ಇರಬೇಕು. ಗ್ರಾಮ ಪಂಚಾಯತ್ ಹೆಸರಲ್ಲಿ ಆಸ್ತಿ ಇರಬೇಕು. ಇಲ್ವಾ ಬೇರೆ ಖಾಸಗಿ ಸ್ಥಳದಲ್ಲಿ ಕೊಟ್ಟಿದ್ದೆ ನಮ್ಮ ಗ್ರಾಮ ಪಂಚಾಯತಿಗೆ ಅವರು ಒಂದು ಒಪ್ಪಿಗೆ ಮೂಲಕ ನಮಗೆ ಬಿಟ್ಕೊಡ್ಬೇಕು, ಹ್ಯಾಂಡ್ ಓವರ್ ಆಗಬೇಕು. ಹಾಗಿದ್ರೆ ಮಾತ್ರ ನಮ್ದು ಅನುದಾನ ಹಾಕಲಿಕ್ಕೆ. ನಾಳೆಗೆ ಕಾಂಟ್ರಾಕ್ಟರ್ ವರ್ಕ್ ಮಾಡಿದ ಮೇಲೆ ಅವರಿಗೆ ಬಿಲ್ ಪೇಮೆಂಟಿಗೆ ಸಮಸ್ಯೆ ಬಂದರೆ ಅವರಿಗೆ ಪೇಮೆಂಟ್ ಆಗುದಿಲ್ಲ. ನಮ್ಮನೇಂದ ಇಲ್ಲ. ನಾವು ಯಾಕಂದ್ರೆ ನೀವು ಏನು ನಿಮ್ಗೆ ಬೇಡಿಕೆ ಕೊಟ್ಟಿದೆ ಅಷ್ಟು ಬೇಡಿಕೆಗಳಿಗೆ ನಾವು ಸ್ಪಂದಿಸಿ ನಾವು ಅದನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಮೂಲಕ ವ್ಯವಹಾರ ಮಾಡಿದ್ದೇವೆ. ಮೊನ್ನೆ ಕೂಡ ಯಾರು RI ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ನೀವು ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಒಂದು ರಿಸರ್ವ್ ಮಾಡುವ ಬಗ್ಗೆ ಒಂದು ಲೆಟರ್ ಮಾಡಿದ್ದೇವೆ, ನಿರ್ಣಯ ಮಾಡಿ ಲೆಟರ್ ಮಾಡಿ ಕಳಿಸಿದ್ದೇನೆ. ಅಲ್ಲ ಅದು ಕಂದಾಯ ಇಲಾಖೆಯಲ್ಲಿ ಮಾಡ್ತಾರೆ. ಅಲ್ಲ ಸರ್ಕಾರಿ ಜಾಗನ ಕಂದಾಯ ಇಲಾಖೆ ಐಡೆಂಟಿಫೈ ಮಾಡ್ತಾರೆ. ನಮಗೆ ಗೊತ್ತಾಗುವುದಿಲ್ಲ. ಒಂದು ಸಂಸ್ಥೆ ಜಾಗವೂ ಇಲ್ಲ, ಎಲ್ಲರೂ ಬೇರೆ ಹೇಕೊಂಡಿದ್ರು. ನೀವೆಲ್ಲ ತೋರಿಸ್ಬೇಕಂತ ಎಲ್ಲ 57 ಹೇಕೊಂಡಿದ್ದು ಇಲ್ಲಿ ಮಾಡಬೇಡಿ ಅಂತ ಹೇಳಿದ್ರೆ ಮಾತ್ರ ಬೇಕಷ್ಟೇ ಬಿಟ್ಟು ನಾವು ಸರ್ಕಾರಿ ಜಾಗನ ಗುರುತಿಸಿ ನಿಮಗೆ ನೀಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರೈವೇಟ್ ಲ್ಯಾಂಡ್ ಅಲ್ಲಾದ್ರೂ ನಿಮ್ಮ ಜನರಿಗೆ ನಾವು ಸ್ಪಂದಿಸ್ತೇವೆ. ಪ್ರೈವೇಟ್ ಅಲ್ಲಿ ಮಾಡಿ ಅಂಗಡಿ ಕೊನೆ ಮಾಡಿ ನಿಮಗೆ ಅದರ ನಮಗೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ತಹಸೀಲ್ದಾರ್ ಆರ್ಡರ್ ಮಾಡ್ತಾರೆ, ತಹಸೀಲ್ದಾರ್ ಮಾಡಲಿ, ತಹಸೀಲ್ದಾರ್ ಆರ್ಡರ್ ಮಾಡಲಿ, ವಿಡಿಯೋ ಮಾಡೋದು ಅಲ್ಲ. ನಾವು ತಹಸೀಲ್ದಾರ್ ಹೋಗಿ ಪ್ರತಿಭಟನೆ ಮಾಡಬೇಕು. ನಮ್ಮ ಸಾರ್ವಜನಿಕರ ಹವಾಲನ್ನು ತಗೊಂಡು ಸ್ವೀಕಾರ ಮಾಡಿ ನೀವು ತಹಸೀಲ್ದಾರಿಗೆ ಮಾಡಿ ತಹಸೀಲ್ದಾರ್ ಜಾಗವನ್ನು ಐಡೆಂಟಿಫೈ ಮಾಡಿ ಪಂಚಾಯತ್ ನಮ್ಗೆ ಜಾಗ ಗುರುತಿಸಲಿಕ್ಕೆ ಸಾಧ್ಯ ಇತ್ತ. ನಾವು ಗುರುತಿಸಲ್ಲ, ಒತ್ತಡ ಹಾಕಬಾರ್ದು. ಅಲ್ಲ ಒತ್ತಡ ನಾವು ಸೇರಿ ಹಾಕುವ ಒತ್ತಡ ಸುಳ್ಳೋದೇ. ನಾವು ನಿನ್ನೆ ಸಾಯಂಕಾಲದಿಂದ ಸುಳ್ಳಲ್ಲ. ನಾವು ನಿಮ್ಮನ್ನ ಮಾತ್ರ ಹೋಗಿ ಅಂತ ಹೇಳಿದ್ರು. ನಾವು ಸೇರಿ ಹೋಗಬೇಕು. ಇನ್ನ ಸಾಯಂಕಾಲ ಇನ್ನ ಪ್ರೈವೇಟ್ ಅಲ್ಲ ನಮ್ಮಲ್ಲಿ ಪ್ರೈವೇಟ್ ಅಲ್ಲಿ ಗೌರ್ಮೆಂಟ್ ಎಲ್ಲ ನಿಮ್ಮ ಕಾರ್ಯಕ್ರಮ ಆಗಿತ್ತು. ಪಂಚಾಯತಿಯವರಿಗೆ ಸರ್ಕಾರಿ ಜಾಗವನ್ನು ಗುರುತಿಸಿ ಕುಂತ ಇಲ್ವೋ ನೀವು ಬಂದು ಸೂಚನೆ ಕೊಡ್ತೀರಿ. ಮಾಹಿತಿ ಕೊಡ್ಲಿ. ಅಲ್ಲ ನಿಮಗೆ ಪಡಿತರ ವ್ಯವಸ್ಥೆ ಆಗ್ಬೇಕಾ ಸರ್ಕಾರಿ ಜಾಗ ಇದಾಗಬೇಕಾ? ಎರಡು ಸರ್ಕಾರಿ ಜಾಗವನ್ನ ಪಂಚಾಯತಿಗೆ ಮುಟ್ಟುಕೊಂಡು ಹಾಕ್ಲಿಕ್ಕೆ ಯಾವುದೇ ಅಧಿಕಾರ ಕಂದಾಯ ಇಲಾಖೆ ಬೇಕು. ಈಗ ಪಂಚಾಯತ್ ಸೊಸೈಟಿಗೆ ಜಾಗ ಕಾಯ್ದಿರಿಸಬೇಕಾದ್ರೆ ನಾವು ಮೊದಲೇ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ, ಅರ್ಜಿನೂ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈಗ ಗ್ರಾಮ ಸಭೆಯಲ್ಲಿ ಈ ರೀತಿ ಮಾಹಿತಿ ಇದೆ ಅಂತ ನಾವು ಬೆಳಗ್ಗೆ ಅದ್ರ ವಿಚಾರ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿಕೊಂಡಾಗ ಅವರು ಹೇಳಿದ್ದು ಈಗ ಗ್ರಾಮ ಸಭೆಯಲ್ಲಿ ಒಂದು ಮನವಿ ಮಾಡಿ ಒಂದು ನಿರ್ಣಯ ಮಾಡಿ ಅದನ್ನು ತಕ್ಷಣರಿಗೆ ಪಂಚಾಯತಿ ಹೆಸರಲ್ಲಿ ಕಾಯ್ದಿರಿಸಲಿಕ್ಕೆ ಒಂದು ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಅಷ್ಟೊಂದು ಮಾಡಿದ್ರೆ ಇವತ್ತು ಏನು ನಿರ್ಣಯ ಆಗುತ್ತೋ ಆ ಕಾಪಿನ ತಹಸೀಲ್ದಾರ್ ಕಳಿಸ್ತಾರೆ. ಅದ್ರ ಮೇಲೆ ಮಾಡ್ತಾರೆ ಮುಂದೆ. ಎಷ್ಟು ಗ್ರಾಮ ಸಭೆ ಯಾಕಂದ್ರೆ ಹೇಳೋ ಸಭೆಯಲ್ಲ ಅದು ಬೇಜಾರಂತಲ್ಲ ಇವೊಂದು ನಿರ್ಣಯ ಮಾಡಿ ಸಂಬಂಧ ಸರ್ಕಾರಿ ಜಾಗ ನಾವು ಸರ್ಕಾರಿ ಜಾಗ
ಅವರು ನಮ್ಮ ಬಗ್ಗೆ ಗೌರವ ಇಡ್ತಾರೆ. ವಾರ್ಡನ್ಗೆ ಇದು ಮಾಡ್ತಾ ಇಲ್ಲ ಖಾಲಿ 4 ಹೊರಗಡೆ ಶಾಲೆಯಿಂದ 2-3 ಜನ ಬರ್ಬೋದು. ಈಗ ಒಂದೆಲ್ಲ ವಿಷಯಗಳಿಗೆ ಉಂಟಾಗ್ತದೆ. ಉತ್ತರ ಇಲ್ಲ ಅಲ್ಲ, ನಾನು ಪಕ್ಷದಿಂದ ನಾವು ಕೊಡ್ತಾ ಇದ್ದಾರೆ. ಇವರು ಅಧಿಕಾರಿಗಳಲ್ಲ, ಇವರು ಅಧಿಕಾರಿ ಹೋದ್ರೆ ನಮ್ಮ ಬಗ್ಗೆ ಬಿ ಡಿ ವಿ ಎ ಇನ್ಯಾರ ಹತ್ರ ಕೊಡೋದು ನಾವು? ನಮ್ಮ ಸತ್ತ ಅಪ್ಪನ ಹತ್ರ ಕೊಡೋದು ನಾವು? ಸ್ವಲ್ಪ ತಿಳ್ಕೊಂಡ ನೀವು ಇಷ್ಟು ಜನ ಸೇರಿ ಕರ್ಲಾಳಿಯಲ್ಲಿ 200 ಎಕರೆ 105 ಎಕರೆ ಅದ್ರ ಬಗ್ಗೆ ನಾವು ಡಿಸಿ ಎದುರು ಪ್ರತಿಭಟನೆ ಮಾಡಿದ್ರೆ ಮಾತ್ರ ಡಿಸಿ ಅದನ್ನ ತೆರವು ಮಾಡಿ ಸಾಧ್ಯ ಬಿಟ್ರೆ ಪಂಚಾಯತಿನ ನಾನು ಕೂಡ ನಿಮ್ಮನ್ನ ಸಾಮಾನ್ಯ ಜನ ಬಿಟ್ರೆ ಮತ್ತೆ ನಮ್ಮಿಂದ ತೆರವು ಮಾಡಿ ಮತ್ತೊಬ್ಬರಿಗೆ ಗೊತ್ತಿಲ್ಲ ಯಾರಿಗೂ ಮಾಡಿ ತಾರಾಮತಿ ಶಕ್ತಿ ಅಲ್ಲಿ ಅದೇ ಜಾಗದ ಗೌರ್ಮೆಂಟ್ ಮೇಲೆ ಮಾಡಿದಾಗ ಬೋರಿಂಗ್ ಪರ್ಮಿಷನ್ ಬಂದು ಮೀಟಿಂಗ್ ಅಲ್ಲಿ ಬಂದಿದ್ದು ನಾನು ಅಲ್ಲಿ ಬಟ್ಟ ಮಾರ ಅಂತ ಹೇಳಿದೆ. ನಾನು ನೀವು NOC ಕೊಟ್ಟಿಲ್ಲ ಅವರಿಗೆ ಕರೆಂಟಿಗೆ ಮೋಟ್ರಿಗೆ ಅದು ಮೀಟಿಂಗ್ ಅಲ್ಲಿ ಇದ್ದೀರಿ ನೀವು ಮೀಟಿಂಗ್ ಅಲ್ಲಿ ಉದ್ಯಾನ ಬರ್ತದೆ. ನಾನು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡೋದು ಸರಿ ಬಂದ್ರಾ? ಇವತ್ತೇ ನಾವು ನಿರ್ಣಯ ಮಾಡೋದು ನಿಮ್ಮ ಸಮಕ್ಷಮದಲ್ಲಿ ಪಂಚಾಯತ್ ಅಥವಾ ಹರಳಿ ತಹಸೀಲ್ದಾರ್ ಮತ್ತು ಸಂಬಂಧಪಟ್ಟ ಇಲಾಖೆಯನ್ನು ಬರಲಿಕ್ಕೆ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ನಾವೀಗ ತಿಂಗಳಾದ ಮುಂದೆ ಹಾಕ್ಲಿಕ್ಕೆ ಆಗುದಿಲ್ಲ. ಈಗ ಇವತ್ತೇ ಬೇಕಾದ್ರೆ ಇವತ್ತೇ ನಾವು ಟೈಮ್ ನಿಗದಿ ಮಾಡುವ. ನಾನು ತಹಸೀಲ್ದಾರ್ ಬೇಕಾದ್ರೆ ಫೋನ್ ಮಾಡ್ತೇನೆ. ಆ ಟೈಮ್ ನಿಗದಿ ಮಾಡಿಕೊಂಡು ಆ ದಿವಸ ಸಂಬಂಧಪಟ್ಟ ತಹಸೀಲ್ದಾರ್ ಬರ್ತೆ ಅವ್ರು ಬರಬೇಕು. ಅವ್ರು ಏನಂತ ಹೇಳಿ ನಿಮಗೆ ಈಗ ಏನು ನೀವು ಇದನ್ನ ಬೇಡಿಕೆ ಇಟ್ಟಿದ್ದೀರಿ ಆ ದಿವಸ ನಿಮ್ಗೆ ಏನಂತ ಅದನ್ನ ಸ್ಪಷ್ಟವಾಗಿ ಅಂತ ಹೇಳಿ ನಾನು ಇವತ್ತು ಈಗ ನಮ್ಮ ತಹಸೀಲ್ದಾರ್ಗೆ ಫೋನ್ ಮಾಡ್ತೇನೆ. ನೋಡಿ ಇವತ್ತು ಮಳೆ ವಿಪರೀತ ನೋಡಿ ಇವರು ಇದೇ ತರ ಬಹಳಷ್ಟು ಜನ ಬಂದಿದ್ದಾರೆ. ನೋವಾಗಿದೆ, ಅವರಿಗೆ ಅಗತ್ಯತೆ ಇದೆ, ಅದು ನಮ್ಗೆ ಗೊತ್ತಿದೆ.
ಆದ್ರೆ ಇವರು ಪ್ರೈವೇಟ್ ಜಾಗದಲ್ಲಿ ಮಾಡಿಕೊಂಡು ಬೇಡ ಅನ್ನುವ ಮಾತನ್ನ ಹೇಳ್ತಾರೆ. ಇಲ್ಲಾಂದ್ರೆ ಬೇಕಾದ್ರೆ 2 ತಿಂಗಳಿಗೆ ಅದನ್ನ ಪ್ರೈವೇಟ್ ಜಾಗದಲ್ಲಿ ಅದನ್ನ ಪಡಿತರ ಚೀಟಿಗೆ ಮಾಡಿದ್ರೆ ಮತ್ತೆ ಪಂಚಾಯತ್ ಮಾಡೋದಲ್ಲ. ಅದಕ್ಕೆ ತುಂಬಾ ಇದೆ. ಅದು ಇದಿಷ್ಟು ಕಾಡಿದ್ರೆ ಮಾತ್ರ ಆ ಕೇಂದ್ರ ತರಲಿಕ್ಕೆ ಸಾಧ್ಯ ಇದೆ. ಎಲ್ಲೇ 150 ಇದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರೆಲ್ಲ ಪರ್ಮಿಷನ್ ಮಾಡಬೇಕು. ಸಂಖ್ಯೆ ಎಷ್ಟು ಬೇಕು ಹೇಳಿದ್ದಾರೆ? ಸಂಖ್ಯೆ ನಾವು ಹೇಳಿದ್ದು ಹೀಗೆ ಸಮಸ್ಯೆ ಅಂದ್ರೆ ಜನರ ಸಂಖ್ಯೆಗಿಂತ ನನಗೆ ಸಂಖ್ಯೆ ಕೊಡ್ತಾರೆ ಸಮಸ್ಯೆ ಬೇಡಿಕೆ ಏನು ಗೊತ್ತಾ? ಆರ ಬೇಡಿಕೆ ಏನು ಗೊತ್ತಾ? ನಮ್ಮ ಕಟ್ಟಡ ವ್ಯವಸ್ಥೆ ಸರ್ಕಾರಿ ಜಾಗ ವ್ಯವಹಾರ ಮಾಡಿಕೊಂಡು ಒಂದು ಕೆಲಸ ಅಥವಾ ಪಡಿತರ ಚೀಟಿ ಕೇಂದ್ರ ಹಾಕಿ ಪಡಿತರ ಚೀಟಿ ಕೇಂದ್ರ ಮಾಡಬೇಕಾ ಬೇಡ ಅದನ್ನ ಮಾತ್ರ ನಾವೀಗ ಹೆಚ್ಚು ಜನ ಬಂದಿದ್ದಾರೆ. ಅವರಿಗೆ ಪಡಿತರ ವ್ಯವಸ್ಥೆ ಬೇಕಾ ಬೇಡ? ನೀವು ಖಾಸಗಿ ಸರ್ಕಾರ ಇಲ್ಲ ಅಂತ ಹೇಳಿದ್ರೆ ತಹಸೀಲ್ದಾರ್ ಹತ್ರ ಟೈಮ್ ಕೇಳ್ತೇನೆ. ಟೈಮ್ ಕೇಳಿ ನಾವು ನೋಡಿ ಆದ್ರೆ ಗ್ರಾಮ ಸಭೆ ಜನರಿ ಸಮಸ್ಯೆ ಆಗೋದು ಬಿಟ್ರೆ ಬೇರೆ ಸಮಸ್ಯೆ ಆಗೋದಿಲ್ಲ. ಹೇಳ್ಕೊಳ್ಳಿ, ಇಟ್ಕೊಳ್ಳಿ. ಈಗ ಇದು ಅರ್ಥಪೂರ್ಣವಾದ ಮಾತು. ಯಾಕಂದ್ರೆ ನನ್ನ ಸಮಸ್ಯೆ ಅಲ್ಲ, ಜನರ ಸಮಸ್ಯೆ. ನಾನೀಗ ಹೇಳೋದು ಕೇಳಿದ್ರೆ ತಹಸೀಲ್ದಾರ್ ಹತ್ರ ಮಾತಾಡ್ತೇನೆ, ಟೈಮ್ ಕೇಳ್ತೇನೆ. ಒಂದು ವಾರದಲ್ಲಿ ಬೇಕಾದ್ರೆ ಒಂದೇ ಹೊರನಾಳಿ ಬರ್ಬೇಕು, ಒಂದೇ ಹೊರನಾಳಿಗೆ ಅವ್ರು ಬರ್ಬೇಕು, ಕರ್ಕೊಂಡು ಬರ್ತೇನೆ, ಸ್ಥಳ ಪರಿಶೀಲನೆ ಮಾಡುವ. ಅವ್ರು ಸೂಕ್ತ ಉತ್ತರಗಳನ್ನು ಕೊಟ್ಟು ನೀವು ಇಷ್ಟು ಜನ ಬನ್ನಿ, ಇನ್ನಷ್ಟು ಜಾಸ್ತಿ ಜನ ಬನ್ನಿ, ನಾವು ನಿಮ್ ಜೊತೆ ನಿಲ್ತೇವೆ. ನಾವು ಕೂಡ ಹೇಳ್ತೇವೆ ನೀವು ಸರ್ಕಾರಿ ಜಾಗವನ್ನ ತೆರವು ಮಾಡಿಕೊಡ್ಬೇಕು. ಇದು ಪ್ರತಿಭಟನೆಯನ್ನ ಇಲ್ಲಿ ಮಾಡಿದ್ದೇವೆ, ನಾಳೆ ನಿಮ್ಮ ತಾಲೂಕು ಕಚೇರಿಯಲ್ಲಿ ಬಂದು ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಅವರಿಗೆ ರವಾನೆ ಮಾಡುವ. ನಾವು ಇದ್ದೇವೆ ನಿಮ್ ಜೊತೆ. ನಮ್ಗೆ ನಿಮ್ಮ ಕಷ್ಟಗಳು ಅರ್ಥ ಆಗ್ತದೆ, ಗೊತ್ತಾಯ್ತಾ? ನೀವು ನಮ್ಗೆ ಒಟ್ಟಾದ ಮೇಲೆ ಇವರಿಗೆ ಕೊಂಡ್ಕೊಳ್ಳೋದಿಲ್ಲ, ಇವ್ರಿಗೆ ಗೊತ್ತಾಗುದಿಲ್ಲ ನೋಡಿ, ತಪ್ಪ ಕಲ್ಪನೆ. ನೋಡಿ, ಕಷ್ಟ ಸಾಧ್ಯ ಇಲ್ಲ, ಯಾರೋ ಕಷ್ಟ ಗೊತ್ತಿಲ್ಲ. ಪ್ರತಿಭಟನೆ ಮಾಡಿದಾಗ ಅಧಿಕಾರಿಗಳಿಗೆ ಬರ್ತದೆ, ಅಧಿಕಾರಿಗಳಿಗೆ ಜನ ಜಾಸ್ತಿ ಆದಾಗ ಸುಧಾಕರ್ ಇದು ನಾನು ಹೇಳೋದು ಕೇಳಿ, ಒಂದಿನದಲ್ಲಿ ಆಗೋದು. ನಾವು ನಿಮ್ ಜೊತೆ ನಾನು ಕಾಶಿರ ಟೈಮ್ ಹೇಳ್ತೇನೆ, ನೀವು ಬರ್ಬೇಕು. ಬರ್ತಾಯಿದ್ದು ನಾವು ತಾಲೂಕು ಆಫೀಸರ್ ಪ್ರತಿಭಟನೆ ನಾವು ಈಗ ಯಾವ್ದು ಬರ್ತಾ ಇದೆ ಹೇಳ್ತಿಲ್ಲ, ನಾವು ಬರ್ತಾ ಸರಿ. ಅದು ಹೌದು, ಕರೆಕ್ಟ್. ನೀವು ಈಗ ಹಿಂದೆ ಬರ್ಲಿಲ್ಲ ಅಂತ ಹೇಳುದಲ್ಲ, ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ಇವತ್ತು ಮಾತ್ರ ಭವಿಷ್ಯ ನನ್ನಾಗಿದೆ. ಅದು ಖುಷಿ ಬೇಡ ಅಲ್ಲದ, ನಾನು ಅದನ್ನ ಫಸ್ಟ್ ಹೇಳಿದ್ದಲ್ಲ, ಬೇಡ. ಇವತ್ತು ಬಂದಿದೆ, ನನ್ಗೆ ಖುಷಿ ಆಯ್ತು. ನಿಮ್ಮ ಸಮಸ್ಯೆಗಳು ಅರ್ಥ ಆಗಿದೆ, ಮೊದಲು ನಮ್ಗೆ ಅರ್ಥ ಆಯ್ತು. ನಿಮ್ಮ ಹತ್ರ ಹೇಳ್ತೇನೆ, ನಾನು ತಹಸೀಲ್ದಾರ್ ಡೇಟ್ ತಗೊಂಡೆ. ಜನರಿಗೆ ಸಮಸ್ಯೆ ಆಗ್ತದೆ ಬಿಟ್ಟರೆ ನಾವು ನಾಡ್ದು ಮಾಡ್ಬೇಕಂತಲಿಲ್ಲ, ಅಥವಾ 5 ತಿಂಗಳು ಮಾಡಿದ್ರೆ ನಮ್ಗೇನು ದೊಡ್ಡ ವಿಚಾರ ಅಲ್ಲ. ಅಲ್ಲ ಸರಿ, ಮಾಡುವರೆ ನಾವು ಹೇಳ್ತೀವಿ. ನಾವು ಏನ್ ಹೇಳಿದ್ದೇವೆ ಈಗ ನಿಮ್ಮ ಬಗ್ಗೆ ಇಡೀ ಪಂಚಾಯತ್ ಇರ್ತದೆ. ಈಗ ಸರ್ಕಾರಿ ಜಾಗ ಗುರುತಿಸುವುದಲ್ಲ, ಅದನ್ನು ಗುರುತಿಸುವುದು ನಾವು ತಹಶೀಲ್ದಾರ್
ಅಲ್ಲ ನಿಮ್ ಜೊತೆ ನಿಲ್ತೇನೆ. ನನ್ನ ಅಧ್ಯಕ್ಷ ಸ್ಥಾನ ಬೇಡ, ನಾನು ನಿಮ್ ಜೊತೆ ಬಂದಿರ್ತೇನೆ. ನನಗೆ ಏನ್ ಸಮಸ್ಯೆ ಆದ್ರೂ ಪರವಾಗಿಲ್ಲ. ಇವತ್ತು ಹೇಳಿದ ಮಾತು ಅಧ್ಯಕ್ಷ ಸ್ಥಾನ ಬಿಟ್ಟು ನಿಮ್ಮ ಜೊತೆ ನಿಲ್ತೇನೆ. ಈ ಇಷ್ಟನ್ನ ಕೇಳ್ತೀರಾ? ಕೇಳಿ. ಇಲ್ಲ ಅಂತ ಹೇಳಿದ್ರೆ ಇನ್ನು ಮಾತಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ನಾವು ಗ್ರಾಮ ಸಭೆಯನ್ನ ಮುಂದೂಡ್ತೇವೆ. ಈಗ ನಿಮ್ಮ ಹತ್ರ ಬಹಳಷ್ಟು ಚರ್ಚೆ ಮಾಡಿದ್ದೇವೆ. ನಿಮ್ಮ ಕಷ್ಟಗಳ ಅಹವಾಲುಗಳನ್ನ ನಾವು ಸ್ವೀಕಾರ ಮಾಡಿದ್ದೇವೆ, ಇಲ್ಲ ಅಂತ ಹೇಳಿಲ್ಲ. ಸದಸ್ಯರು ಎಲ್ಲರೂ ಕೂಡ ನಮ್ಮ ಜೊತೆ ಬರ್ತಾರೆ, ಅವ್ರು ನಿಮ್ ಜೊತೆ ಇರ್ತಾರೆ. ಯಾವ ದಿನ ಅಂತ ಹೇಳ್ತೇವೆ, ನೀವು ಅದಕ್ಕೆ ಟೈಮ್ ಕೊಡಿ. ಆಶೀರ್ವಾದ ಅರ್ಥ ಬೇಕಾ ಕೇಳ್ತೇವೆ. ಅವ್ರ ಸಮಸ್ಯೆ ಇತ್ತಲ್ಲ, ಅವ್ರಿಗೆ ಆಕ್ಷೇಪ ಹಾಕಲ್ಲ. ಮತ್ತೆ ಸಮಸ್ಯೆ ಸಣ್ಣ ವಿಷಯ ದೊಡ್ಡ ವಿಷಯ ಅಂತ ಅವ್ರ ಅರ್ಜಿಯಲ್ಲಿ ಕೊಟ್ಟದ್ದು. ಆ ಅರ್ಜಿನ ಹೇಳಿ ಅವ್ರ ಅರ್ಜಿಯಲ್ಲಿ ಎಂತ ಇತ್ತು, ಅವರು ಆಯ್ಕೆಗೆ ಹಿಂದೆ ಈ ರೋಡ್ ಮಾರ್ಗದಿಂದ ಒಂದು 600 ಮೀಟರ್ ಈಚೆ ಜಾಗಕ್ಕೆ ಮಾತ್ರ ಹೋಗುದಿಲ್ಲ. ಆ ಜಾಗಕ್ಕೆ ಏನೂ ಇಲ್ಲ. ಈಗ ನಾವು ಮಾಡ್ಕೊಂತ ಪ್ಲೇಸಿಗೆ ಅವ್ರಿಗೆ ಆಕ್ಷೇಪ ಇಲ್ಲ. ಅವ್ರು ಕರ್ಸಿದ ಕರೆಕ್ಟ್ ಅಂತ ಅವ್ರು ಕರ್ಸಿದ್ರೆ ನಾವೀಗ 1 ವರ್ಷದಿಂದ ಕಳೆದ ಸೆಪ್ಟೆಂಬರ್ ಅಲ್ಲಿ ನಾವು ಹೇಳಿದ್ವಿ ಈಗ ನಿಮ್ಮ ಮಾತಿಗೆ ಅವ್ರು ಇಲ್ಲ ಅಂತ ಹೇಳಿ ಅವ್ರ ಮೇಲೆ ಕೇಸ್ ಅವ್ರ ರಿಕ್ವೆಸ್ಟ್ ಮಾಡ್ತಾರೆ, ನೀವು 10 ಸೆಂಟ್ ಜಾಗ ಕೊಡಿ. ಮಾತ್ರ ನಾವು ಒಂದು ಪಡಿತರ ಚೀಟಿ ಕೇಂದ್ರ ಮಾಡ್ತೀವಿ, ಜನರು ಉಪಕಾರ ಆಗ್ತದೆ. ದಯವಿಟ್ಟು ಯಾವುದು ನಾನು ನನ್ನ ಸ್ಮಶಾನದ ಅದಕ್ಕೊಂದು ಕಾನೂನು ಪ್ರಕ್ರಿಯೆಗಳ ಸಹಕಾರ ಸಂಘದ ಮುಖಾಂತರ ಅವರಿಗೆ ಮನವಿ ಮಾಡಿ ಇಂಥಲ್ಲಿ ಒಂದು ವ್ಯವಸ್ಥೆ ಬೇಕಾದಲ್ಲಿ ತಹಸೀಲ್ದಾರು DC ಮುಖಾಂತರ ಒಂದು ಆಗಿ ಬರಬೇಕು. ಅದಾದ ಮೇಲೆ ಈ ಪ್ರಕ್ರಿಯೆ ಅದಕ್ಕೆ ಕನಿಷ್ಠ 1 ವರ್ಷ ಆದರೂ 6 ತಿಂಗಳು 1 ವರ್ಷ ಆಗಲಿಕ್ಕಾಗುತ್ತೆ. ಆ 1 ವರ್ಷ ತಗೊಳ್ಳುವಂಥ ವ್ಯವಸ್ಥೆಗಳಿರ್ತಾರೆ. ಈ ಪಂಚಾಯತ್ ಅಧ್ಯಕ್ಷರು ಒಂದು ಮಾತಾಡಿದ್ರು, ತಹಸೀಲ್ದಾರ್ನ ನಿಮ್ಮ ಸ್ಪಾಟಿಗೆ ಕರ್ಕೊಂಡು ಬರ್ತೀವಿ, ನೀವೆಲ್ಲ ಸೇರಿ ಅಲ್ಲೇ ಕೂತ ಪರಿಹಾರ ಮಾಡೋಣ, ಅದಕ್ಕೊಂದು ಸ್ಥಳ ಪರಿಶೀಲನೆ ಮಾಡೋಣ, ಗುರುತಿಸೋಣ ಅಂತ ಅಂಶಗಳು ಹೇಳ್ತಾರೆ. ಈ ಅಂಶನ ಇಟ್ಕೊಂಡು ಮುಂದೆ ಮಾಡುವ ವ್ಯವಸ್ಥೆ ಬಗ್ಗೆ ಗಮನ ಕೊಡಬೇಕು. ಬಿಟ್ಟರೆ ಸುಮ್ಮನೆ ಪಂಚಾಯತ್ವರಿಗೆ ಯಾವುದೇ ಅಧಿಕಾರ ಇಲ್ಲ, ಪ್ರಸ್ತಾವನೆ ಕಲ್ಕೋಬೇಕಷ್ಟೇ. ಗಮನ ತಂದು ಇವತ್ತಲ್ಲ, ಪಂಚಾಯತ್ ನಾವೇ ಒಂದು ಸಭೆಯಲ್ಲಿ ನಾನೇ ತುಂಬಾ ಒಂದು ಅರ್ಧ ಗಂಟೆ ಚರ್ಚೆ ಮಾಡಿದೆ. ಒಂದು ಗಂಟೆ ಸಭೆಗೆ ಗ್ರಾಮಸ್ಥರ ಪರವಾಗಿ ನಾನು ಚರ್ಚೆ ಮಾಡಿದೆ. ಅದಕ್ಕೆ ಅವರು ಸಂವಿಧಾನ ಕಟ್ಟಡ ಇದ್ರೆ ನಾವು ಕೊಡಲಿಕ್ಕೆ ಸೊಸೈಟಿ ಬಾಡಿಯೇ ಸರ್ಕಾರ ಇದೆ. ಹಾಗಾಗಿ ನೀವು ಯಾವ ಜಾಗನ ಪ್ರೈವೇಟ್ ಜಾಗದಲ್ಲಿ ಗೊತ್ತೀರಿ ಅಲ್ಲಿ ಮಾಡುವ, ನಮ್ದೇನು ಅಭ್ಯಂತರ ಇಲ್ಲ. ವಿಚಾರಗಳನ್ನ ಮಾಡಿಕೊಳ್ಳಿಲ್ಲ, ನೀವು ಹೇಳಿ ಕೇಳಿದ್ದಾರೆ ನಮ್ಗೆ ಈಗ ಪ್ರೈವೇಟ್ ಜಾಗ ಮಾಡಿ ಕೊಡ್ಬೋದು. ಈಗ ಎಲ್ಲರೂ ಒಂದು ಒಬ್ಬರಿಗೆ ಎಲ್ಲರೂ ಆತರ ಅವನಿಗೆ ಹೇಳ್ತಾರೆ ನಾನು ಸೊಸೈಟಿ ಹಾಕಿ ನೀನ್ ನನ್ನ ಜಾಗಕ್ಕೆ ಬರಬೇಡ ಅಂತ. ಅವನು ಎಲ್ಲಿಗೆ ಅವ್ರು ಕೊಟ್ಟಣೆ ಬರ್ತದ? ಗೌರ್ಮೆಂಟ್ ಜಾಗಕ್ಕೆ ಬರ್ಕೊಂಡು ಬಿಡುದಿಲ್ಲ ಬೆಲೆ. ಅಲ್ಲಿ ಸೊಸೈಟಿಯಲ್ಲಿ ಅಲ್ಲಿ ಇವ್ರು ಇರ್ತಾರೆ, ಎಂಪ್ಲಾಯ್ ಇರ್ತಾರೆ. ಎಂಪ್ಲಾಯ್ ಇದ್ದಾಗ ನಮ್ಗೆ ಕ್ಯಾಶ್ ಬೇಕು, ಕ್ಯಾಶ್ ಕೊಡುವ ನಮ್ಗೆ ಆಗುದಿಲ್ಲ. ಹಾಗಂತ ಹೇಳಿ ನಾವು ಕ್ಯಾಶ್ ತರಲಿಕ್ಕೆ ಬ್ಯಾಂಕಿಗೆ ಹೋಗಿ ಇರುವುದಿಲ್ಲ. ಅದನ್ನ ತಪ್ಪು ಕಲ್ಪನೆ ಮಾಡೋದು, ಅದನ್ನ ಇಟ್ಕೊಳ್ಬಾರ್ದು. ಸರ್ಕಾರಿ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಅದೆಲ್ಲ ಈ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಅವರು ಏನೋ ಬಹುಶಃ ಸೋಮವಾರ ಬೇರೆ ಕಾರ್ಯಕ್ರಮ ಅವರಿಗೆ ಈ ಕುರ್ಚಿ ಬೆಲೆ ಕೊಡ್ತಾರೆ. ನಾನು ಅಧ್ಯಕ್ಷ ಅಂತ ಹೇಳ್ತಾ ಇಲ್ಲ, ಈ ಕುರ್ಚಿಗೆ ಬೆಲೆ ಕೊಡ್ತಾರೆ. ಅವರು ಅಧ್ಯಕ್ಷರಾಗಿ ಮಾತಾಡಿದಾಗ ಸೋಮವಾರ ಅಥವಾ ಮಂಗಳವಾರ ಹೇಳಿದಾಗ ಕ್ಯಾಲೆಂಡರ್ ನೋಡಿ ಆ ದಿವಸ ಕಾರ್ಯಕ್ರಮ ನಿಗದಿಯಾಗಿದ್ದವರಿಗೆ ಮಂಗಳವಾರ 11 ಗಂಟೆಗೆ ಹೇಳಿದ್ರೆ ನಂತರ ಮುಂದಿನ ದಿವಸ ನನಗೆ ನೆನಪು ಮಾಡಬೇಕನ್ನೋ ಕೂಡ ಹೇಳಿದ್ದಾರೆ. ಇದು ದೇವಿ ಸರಿಯಾಗಿ ಅವ್ರು ಹೇಳಿದ ಮಾತನ್ನು ನಾನು ನಿಮ್ಮ ಕಡೆ ಇವತ್ತು ಹೇಳ್ತಾ ಇದ್ದೇನೆ. ಮತ್ತೆ ಸುಮ್ಮನೆ ನೀವು ಅಪಂತ ಮಾಡ್ಕೊಳ್ಬೇಡಿ. ಬಾಧೆ ಇದೆ, ನಾನು ಇದ್ದೀನ ಒಂದು ಕೂತ್ಕೊಂಡು ಗೊತ್ತಾಯ್ತಾ? ತಹಸೀಲ್ದಾರ್ ಬಾಧೆ ಇದೆ, ನಾನು ಇನ್ನೊಂದು ಇದೊಂದು ಭಾಷೆ ಕೊಡುದು. ತಹಸೀಲ್ದಾರ್ ಬಾಧೆ ಇದೆ, ನಾನು ಒಬ್ಬರೇ ಬಂದಾಗ ಕೂತ್ಕೊಂಡು. ಯಾಕೆಂದ್ರೆ ನಾವು ಅಂತ ಒಂದು ವರ್ಗಕ್ಕೆ ಸೇರ್ತೇವೆ, ಸುಮ್ಮನೆ ನಿಮಗೆ ಸುಳ್ಳನ್ನು ಹೇಳುವುದಿಲ್ಲ. ದಯವಿಟ್ಟು ನೀವು ಈಗ ಗ್ರಾಮ ಸಭೆ ಮಾಡಲಿಕ್ಕೆ ಅನುಮೋದನೆ ಮಾಡಿಕೊಡ್ಬೇಕು. ಮಂಗಳವಾರ 11 ಗಂಟೆಗೆ ತಹಸೀಲ್ದಾರು ಹಲ್ಲಾಡಿ ಬರ್ತಾರೆ. ಅಲ್ಲಿ ನೀವು ನಾವೆಲ್ಲ ಸೇರಿ ಜಾಗವನ್ನ ಎಲ್ಲಿ ಏನಂತ ಹೇಳಿ ಗುರುತಿಸಿ ಅಲ್ಲಿ ಬಂದ ಮಾತಾಡೋಣ, ಆಯ್ತಾ? ಲಕ್ಷ್ಮಣ, ಇಚ್ಚಿನ ಮಾತನ್ನ ನೀವು ತಹಸೀಲ್ದಾರಿ ಮಾತಾಡೋದು ಹೇಳಿ ಟೈಮ್ ತಗೊಂಡಿದ್ದೇನೆ. ಅದರ ಮೀರಿ ಮತ್ತೆ ನೀವು ಏನ್ ಮಾಡ್ತೀರಿ ಅದು ನಾನು ಮತ್ತೆ ಮಾತಾಡಲಿಕ್ಕೆ ಆಗುತ್ತೆ. ಅವ್ರಿಗೆ ಫಾರ್ಮಟ್ ಹೇಳಿದ್ದೇನೆ. ತಡಖಂಡಿತವಾಗಿ
ನಾನು ಕರ್ಕೊಂಡು ಬಂದೇ ಬರ್ತೇನೆ. ಈಗ ಒಂದು ದಿವಸ ಮುಂಚೆನೆ ಬಂದೆ ಆಯ್ತಾ, ಎಲ್ಲ ಪುಸ್ತಕಕ್ಕೆ ಸೈನ್ ಹಾಕಬೇಕು. ನಾನು ಗ್ರಾಮ ಸಭೆಯನ್ನು 46,60,157 ರೂಪಾಯಿ ಖರ್ಚಾಗಿದ್ದು ವರದಿ ವರ್ಷದ ಅಂತ್ಯಕ್ಕೆ 46,18,222 ರೂಪಾಯಿ ಅಂತಿಮ ಶುಲ್ಕು ಖಾತೆಯಲ್ಲಿ ಲಭ್ಯವಿರುತ್ತದೆ. ಹಾಗೆ ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿಗೆ ಸಂಬಂಧಪಟ್ಟಂತೆ ಆರಂಭಿಕ ಶುಲ್ಕ 24,856 ಇದ್ದು ವರದಿ ವರ್ಷದಲ್ಲಿ 5,54,832 ರೂಪಾಯಿ ಜಮೆ ಆಗಿರುತ್ತದೆ. 1,557 ರೂಪಾಯಿ ಬಡ್ಡಿ ಸ್ವೀಕೃತಿ ಆಗಿರುತ್ತದೆ. ಒಟ್ಟು 58,12,225 ಜಮೆ ಇದ್ದು ವರದಿ ವರ್ಷದಲ್ಲಿ 5,03,405 ರೂಪಾಯಿ ಖರ್ಚಾಗಿರುತ್ತದೆ. ಹಾಗೆ 15ನೇ ಹಣಕಾಸಿಗೆ ಸಂಬಂಧಪಟ್ಟಂತೆ ವರದಿ ವರ್ಷದ ಆರಂಭದಲ್ಲಿ 31,69,981 ರೂಪಾಯಿ ಖಾತೆಯಲ್ಲಿ ಲಭ್ಯವಿದ್ದು ಕಾಮಗಾರಿಗಾಗಿ ಬೆರೆಮಂಗೂರು ಗ್ರಾಮದ ಗೌರಿಬೆಟ್ಟು ಚರಂಡಿ ನೈರ್ಮಲ್ಯ ಕಾಮಗಾರಿ 56,000 ಪೇಮೆಂಟ್ ಆಗಿದ್ದು 53,775. ಬೆರೆಮಂಗೂರು ಗ್ರಾಮದ ಒಳಬೈಲು ರವೀಂದ್ರ ನಾಯಕರ ಮನೆ ಬಳಿ ರಸ್ತೆ ಬಹುಗ್ರೇಟೀಕರಣ 1,50,50,000 ಅಂದಾಜು ಮೊತ್ತ. ಹಾಗೆ ಪೇಮೆಂಟ್ ಆಗಿದ್ದು 1,49,552. ಹೊಸ ಕಟ್ಟಡಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ. ಅಲ್ಲಿ ಹೊಸ ಕಟ್ಟಡ ಮಂಜೂರಾಗುತ್ತೆ. ಆದಷ್ಟು ಬೇಗ ಆಗಲಿ ನಿಮ್ಮೆಲ್ಲ ಆಶೀರ್ವದಿಸಿ ನಾನು ಮಾತನಾಡುತ್ತೇನೆ. ದಯವಿಟ್ಟು ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಾಡಿ ಜನತೆಗೆ ಸಾಕಷ್ಟು ಹೌಸಿಂಗ್ ಲೋನ್ ಮತ್ತೊಂದು ಮಾಡ್ತಾರಲ್ಲ ಅದು ಆಟೋಮೆಟಿಕ್ ಏರ್ಪೇಲ್ ಕಾಣ್ಕೊ ಹೋಗುತ್ತೆ, ಪೆನ್ಷನ್ ರದ್ದಾಗುತ್ತೆ. ಈಗ ಆ ರೀತಿ ಕೇಸು ನಮಗೆ ಮುಚ್ಕೊಳ್ಳಿ. ಮತ್ತು ಇನ್ನೊಂದು ನಮ್ಮ ಗ್ರಾಮದಲ್ಲಿ ಏನು ಸರ್ಕಾರಿ ಜಾಗದಲ್ಲಿ ಅಕ್ರಮ ಅಥವಾ ಮಂದಿರತೆ ಆಗಿತ್ತಲ್ಲ ಏನಿದೆ ಅದು ಪ್ಲಾಟಿಂಗ್ ಮಾಡ್ತದೆ. ಅಂದರೆ ಸರ್ವೆ ನಾವು 1 ಮಾಡಿ ಪ್ಲಾಟಿಂಗ್ ಬರ್ತಾ ಇದೆ. ಅದೊಂದು ಸರ್ವೆ ಬಂದಾಗ ನಿಮ್ಮ ಅನುಭವ ಏನು ಎಷ್ಟಿತ್ತು ಅದ್ರ ಜಾಗ ತೋರಿಸಿ ಅದು ಸರ್ವೆಗೆ. ಮತ್ತು ಇನ್ನೊಂದು ನಾವು ತಮ್ಮ ತಮ್ಮ ಇಲಾಖೆಯಲ್ಲಿ ಅನುಷ್ಠಾನಗೊಳ್ಳಲಿರುವ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನ ನೀವು ಅದರ ಉಪಯೋಗ ಪಡೆದು ಈ ಪಂಚಾಯತ್ ಒಕ್ಕಲಿನ ಪಂಚಾಯತನ್ನು ಅಭಿವೃದ್ಧಿ ಪಥದ ಕೊಂಡೊಯ್ಯಬೇಕಾಗಿ ನಾನು ಈ ಸಭೆಯಲ್ಲಿ ವಿನಂತಿಸಿಕೊಳ್ತೇನೆ. ಸ್ವಲ್ಪ ಗೊಂದಲ ಅದನ್ನು ನಾವೆಲ್ಲ ಸರ್ವ ಸದಸ್ಯರು ಸೇರಿ ಇದನ್ನು ನಿವಾರಣೆ ಮಾಡಿ ಅವರಿಗೆ ಮುಂದಿನ ದಿನದಲ್ಲಿ ಏನು ಅವರಿಗೆ ಪಡಿತರ ಚೀಟಿ ಕೇಂದ್ರ ಆಗಬೇಕು ಅದನ್ನು ನಾವೆಲ್ಲ ಭಾಗಿಯಾಗಿ ಅದನ್ನು ಒಂದು ವ್ಯವಸ್ಥಿತವಾಗಿ ಮಾಡಿಕೊಡುವಂತೇಳಿ ಅವರಿಗೆ ಭಾಷೆಯನ್ನು ಬಂದಿದ್ದೇವೆ. ಈ ಗ್ರಾಮ ಸಭೆ ಜನರಿಗೋಸ್ಕರ ಅಂತ ತಾವೆಲ್ಲ ತಿಳ್ಕೊಳ್ಬೇಕು. ಈ ಗ್ರಾಮ ಸಭೆಗೆ ಬಂದಾಗ ಇಲಾಖಾ ಮಟ್ಟದಲ್ಲಿ ಏನು ನಮಗೆ ಸರ್ಕಾರಿ ಇಲಾಖೆಯಿಂದ ಸವಲತ್ತು ಸಿಗ್ತದೆ ಅದರ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲಿಲ್ಲ, ಬಹಳಷ್ಟು ಆವಾಗಲೇ ಚರ್ಚೆಯಲ್ಲಿ ಮಾತಾಡಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಿ ಹೇಳುತ್ತಾ ಮಾತನಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಕ್ಕರಣೆ ಮಟ್ಟದ ಗ್ರಾಮ ಪಂಚಾಯತಲ್ಲಿ ಇವತ್ತು ಗ್ರಾಮಸಭೆ ನಡೀತು. ಹಾಗೆ ಒಂದು ಹರಳಹಳ್ಳಿ ಭಾಗದ ಒಂದಿಷ್ಟು ಜನರ ಬೇಡಿಕೆಗಳು ತಂದು ನಮ್ಮ ಹತ್ತಿರ ಬೇಡಿಕೆ ಇಟ್ಟಿದ್ದರು. ನಾವು ಎಲ್ಲ ಸರ್ವ ಸದಸ್ಯರು ಸೇರಿ ಅದಕ್ಕೆ ನಾವು ಮುಂದಿನ ದಿನದಲ್ಲಿ ಅದನ್ನು ಮಾಡಿಕೊಡುವ ಅಂತ ಹೇಳಿ ನಾವು ಅದನ್ನು ಭಾಷೆಯನ್ನು ಕೂಡ ಕೊಟ್ಟಿದ್ದೆವು. ಆದರೆ ಅಲ್ಲಿ ಏನು ಸಮಸ್ಯೆ ಕೇಳಿದರೆ ಅಲ್ಲಿ ಜಾಗದ ಸಮಸ್ಯೆ ಉದ್ಭವ ಆಯಿತು. ಅಲ್ಲಿ ಅವರ ಸಾರ್ವಜನಿಕರ ಬೇಡಿಕೆಗಳು ಏನು ಕೇಳಿದರೆ ಒಂದಿಷ್ಟು ಸರ್ಕಾರಿ ಸ್ಥಳ ಇದೆ, ಅದನ್ನು ನಮಗೆ ತೆರವು ಮಾಡಿಕೊಟ್ಟು ಅದರಲ್ಲೇ ನಮಗೆ ಏನು ಪಡಿತರ ಕೇಂದ್ರವನ್ನು ತಾವು ಮಾಡಿಕೊಡ್ಬೇಕಂಥೇಳಿ ಭಾಳಷ್ಟು ಜನ ಒಂದು ಬೇಡಿಕೆ ಇಟ್ಟು ಅದಕ್ಕೆ ನಾನು ತಹಶೀಲ್ದಾರ್ ಮೂಲಕ ಫೋನ್ ಮಾಡಿ ಅವರಿಗೆ ನಾಡಿದ್ದು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ನಾನು ಬರ್ತೇನೆ, ನಾನು ಅಲ್ಲಿ ಬಂದು ಜನರ ಹತ್ರ ಮಾತಾಡಿಕೊಂಡು ಎಲ್ಲಿ ಸ್ಥಳ ಅಲ್ಲಿ ಖಾಲಿ ಇದೆ ಅಥವಾ ಸರ್ಕಾರಿ ಜಾಗ ಇದೆ ಅಂತ ಹೇಳಿ ಅದನ್ನು ನಾನು ಗುರುತಿಸಲಿಕ್ಕೆ ಬದ್ಧನಾಗಿದ್ದೇನೆ ಅಂತೇಳಿ ಅವರು ಕೂಡ ನಮ್ಮ ಇವತ್ತು ಫೋನ್ ಮೂಲಕ ನಮಗೆ ಹೇಳಿದರು. ತದನಂತರ ಆ ವಾರ್ಡಿನ ಸದಸ್ಯರು ನರಸಿಂಹ ಪೂಜಾರಿ ಅವರಿಗೆ ನಾನು ಅದನ್ನು ತಿಳಿಸಿದ್ದೇನೆ. ಹಾಗೆ ತದನಂತರ ಎಲ್ಲ ಬಂದ ಮಹನೀಯರು ಅವರ ಎಲ್ಲ ಸಾರ್ವಜನಿಕರು ಅದಕ್ಕೆ ಒಪ್ಪಿಗೆ ಕೊಟ್ಟು ಮುಂದಿನ ದಿನದಲ್ಲಿ ನಮಗೆ ಒಂದು ಪಡಿತರ ಕೇಂದ್ರ ಅವಶ್ಯಕತೆ ಇದೆ. ಅದು ಸದ್ಯ ಅವರಿಗೆ ಒಂದು 16 ವರ್ಷದಿಂದ ಒಂದು ಪಡಿತರ ಕೇಂದ್ರ ಬೇಕಂತೇಳಿ ಭಾಳಷ್ಟು ಸಮಯದಿಂದ ಬೇಡಿಕೆ ಇಟ್ಟಿದ್ದಾರೆ. ಯಾಕೆ ಕೇಳಿದರೆ ಅದು ಬೇರೆ ಬೇರೆ ಸಮಸ್ಯೆಗಳಿಂದ ನಮಗೆ ಜಾಗಿನ ಸಮಸ್ಯೆ ಇರಲಿಕ್ಕೆ ಹೋಗಿ ನಮಗೆ ಅದನ್ನು ಅವರ
ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ. ಇವತ್ತು ನಾನು ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳೊಂದಿಗೆ ಸೇರಿ ಅದನ್ನು ನಾನು ಇನ್ನೊಂದು 5-6 ತಿಂಗಳ ಒಳಗೆ ನನ್ನ ಶಕ್ತಿ ಮೀರಿ ಅಧಿಕಾರ ವರ್ಗದವರ ಎಲ್ಲ ಇಲಾಖಾ ಅವರೊಟ್ಟಿಗೆ ಮಾತಾಡಿಕೊಂಡು ಮುಂದಿನ ದಿನದಲ್ಲಿ ಅವರ ಜೊತೆ ಹೇಳಿದ್ದೇನೆ ಅದನ್ನು ಮಾಡಿಯೇ ಸಿದ್ಧ ಅಂತೇಳಿ. ಅದನ್ನು ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಅವರೆಲ್ಲ ಜನರು ಅದನ್ನು ಮಾಡಿ ಕೊಡ್ತಾರಂತ ಹೇಳಿ ಅದನ್ನು ಎಲ್ಲ ತಿಳ್ಕೊಂಡು ಅವರಷ್ಟಿಗೆ ಅವರೆಲ್ಲ ಹೋಗಿದ್ದಾರೆ. ಅದು ಮುಂದಿನ ದಿನ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಸೋಮವಾರ ದಿನ ಎಲ್ಲ ತಹಸೀಲ್ದಾರೊಟ್ಟಿಗೆ RI ಇರ್ಬೋದು ಅಥವಾ ಪಂಚಾಯತ್ ನಮ್ಮೆಲ್ಲ ಸರ್ವ ಸದಸ್ಯರು ಇರ್ಬೋದು, ಅವ್ರನ್ನೆಲ್ಲ ಒಳಗೊಂಡು ನಾವೆಲ್ಲ 11 ತಾರೀಕಿಗೆ ಹೊರಲಾಳಿಯಲ್ಲಿ ನಾವೆಲ್ಲ ಅಲ್ಲಿ ಸೇರ್ತೇವೆ. ಆ ದಿನದಲ್ಲಿ ನಮಗೆ ತಹಸೀಲ್ದಾರ್ ಮೂಲಕ ನಮಗೆ ಅದು ಜನರಿಗೆ ತಕ್ಕ ಫಲ ದೊರಕ್ತದೆ ಅಂತ ಹೇಳಿ ನಾನು ಸಂತೋಷ ಪಡ್ತಾ ಈ ಒಂದು ಅವಕಾಶಕ್ಕಾಗಿ ನಾನೆಲ್ಲ ಸಾರ್ವಜನಿಕರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.